ನೀವು ಯಾವತ್ತಾದರೂ ಥಿಂಕ್ ಮಾಡಿದ್ದೀರಾ ಆ್ಯಪಲ್ ಮೊಬೈಲ್ ಮತ್ತು ಆ್ಯಪಲ್ ಪ್ರಾಡಕ್ಟ್ಸು ಎಕ್ಸ್ಪೆನ್ಸಿವ್ ಏನಕ್ಕೆ ಅಂತ? ಆ್ಯಂಡ್ರಾಯ್ಡ್ಗೆ ಕಂಪೇರ್ ಮಾಡಿದ್ರೆ ಅವು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೇಮ್ ಫೀಚರ್ಸ್ ಇರುತ್ತೆ, ಬಟ್ ರೇಟ್ ಮಾತ್ರ ತುಂಬಾ ಜಾಸ್ತಿ ಆಗಿರುತ್ತೆ. ಅದೇನಕ್ಕೆ ಅಂತ ನೀವು ಯಾವತ್ತಾದರೂ ಥಿಂಕ್ ಮಾಡಿದ್ದೀರಾ? ಆದರೂ ನಮ್ಮ ಚಪ್ರಿಗಳು ಮಾತ್ರ ಇವಾಗ KTM ಬೈಕನ್ನು ಬಿಟ್ಟು ಮೊಬೈಲ್ ಆ್ಯಪಲ್ ಫೋನ್ಗಳ ಹಿಂದೆನೂ ಬಿದ್ದುಬಿಟ್ಟಿದ್ದಾರೆ. ಆ ಫೋನ್ಗೂ ಚಪ್ರಿ ಫೋನನ್ನು ಒಂದು ಬ್ಯಾಡ್ ಇಮೇಜ್ ಬರೋ ಥರ ಮಾಡ್ತಾ ಇದ್ದಾರೆ ಇವಾಗ. ನಾನು ಇವತ್ತಿನ ವಿಡಿಯೋನ ಆ್ಯಪಲ್ ಪ್ರಾಡಕ್ಟ್ಸ್ಗೆ, ಆ್ಯಪಲ್ ಮೊಬೈಲ್ಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಆ್ಯಪಲ್ ಪ್ರಾಡಕ್ಟ್ಸ್ ಏನಕ್ಕೆ ಅಷ್ಟೊಂದು ಕಾಸ್ಟ್ಲಿ ಆಗಿರುತ್ತೆ ಅಂತ ಹೇಳಿ ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೀವು ನೋಡ್ತಾ ಇರೋರು ಎಲ್ಲರೂ ಕೂಡ ಹೊಸೊಬ್ಬರನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಇವಾಗಲೇ ಎಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲ್ಗಡೆ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಬೇಗನೆ ನೋಟಿಫಿಕೇಷನ್ಗೆ ಬರುತ್ತೆ. ಆ್ಯಪಲ್ ಪ್ರಾಡಕ್ಟ್ಸು ಏನಕ್ಕೆ ಅಷ್ಟೊಂದು ಕಾಸ್ಟ್ಲಿ ಅಂತ ಒಂದೊಂದೇ ರೀಸನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರೀಮಿಯಂ ಬ್ರ್ಯಾಂಡ್ ಆ್ಯಂಡ್ ಡಿಸೈನ್. ಹೌದು, ಆ್ಯಪಲ್ ಪ್ರಾಡಕ್ಟ್ ಒಂದು ಪ್ರೀಮಿಯಂ ಬ್ರ್ಯಾಂಡ್ ಅಂತ ಅದಕ್ಕೆ ಮೊದಲಿನ ರೆಪ್ಯುಟೇಷನ್ ಕೂಡ ಐತೆ. ಇವಾಗ ಆ್ಯಪಲ್ ಪ್ರಾಡಕ್ಟ್ಗಳು ಫೇಮಸ್ ಆಗಿರೋದೇ ಅದರ ಸ್ಲೀಕ್ ಡಿಸೈನ್ಗೆ, ಕಟ್ಟಿಂಗ್ ಎಡ್ಜ್ ಫೀಚರ್ಸ್ ಮತ್ತು ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ಗೋಸ್ಕರನೇ ಅದು ತುಂಬ ಫೇಮಸ್ ಆಗಿರೋದು. ನಮ್ಮ ಜನ ಆ್ಯಪಲ್ ಡಿಸೈನು, ಅದ್ರ ಕ್ಯಾಚೆಟ್ ಮತ್ತು ಅದ್ರ ಹೈ ಕ್ವಾಲಿಟಿ ಪರ್ಸೆಪ್ಷನ್ಗೆ ಎಕ್ಸ್ಟ್ರಾ ಪೇ ಮಾಡೋದಕ್ಕೂ ಕೂಡ ರೆಡಿ ಆಗಿರ್ತಾರೆ. ಸೊ ಇದು ಮೊದಲನೇ ರೀಸನ್. ಎರಡನೇ ರೀಸನ್ ಬಂದು ಫೋಕಸ್ ಆನ್ ಯೂಸರ್ ಎಕ್ಸ್ಪೀರಿಯನ್ಸ್. ಆ್ಯಪಲ್ ಅವರು ಯೂಸರ್ ಎಕ್ಸ್ಪೀರಿಯನ್ಸ್ಗೆ ತುಂಬಾ ಕಮಿಟ್ ಆಗಿದ್ದಾರೆ. ಅವರು ಯೂಸರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ತುಂಬ ಫೋಕಸ್ ಕೂಡ ಮಾಡ್ತಾರೆ. ಅವರದ್ದು ಸಾಫ್ಟ್ವೇರಿಂದ ಹಾರ್ಡ್ವೇರ್ವರೆಗೂ, ಅವ್ರ ಸಾಫ್ಟ್ವೇರ್ ಕೂಡ ಅವ್ರದ್ದೇ ಓನ್ ಆಗಿರೋ ಸಾಫ್ಟ್ವೇರು, iOS, ಆ್ಯಪಲ್ iOS ಸಾಫ್ಟ್ವೇರು. ಹಾರ್ಡ್ವೇರಿಂದ ಸಾಫ್ಟ್ವೇರ್ವರೆಗೂ ಎಲ್ಲದೂ ಕೂಡ ಸ್ಮೂತಾಗಿ ರನ್ ಆಗೋ ಥರ ಅವರು ಡಿಸೈನ್ ಮಾಡಿರ್ತಾರೆ. ಇದನ್ನು ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಅದು ಕೂಡ ಅದ್ರ ಎಕ್ಸ್ಪೆನ್ಸಿವ್ಗೆ ಒಂದು ಮೇನ್ ರೀಸನ್ ಆಗಿರುತ್ತೆ. ಮತ್ತೊಂದು ರೀಸನ್ ಬಂದು ಹೈ ಕ್ವಾಲಿಟಿ ಮಟೀರಿಯಲ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್. ಆ್ಯಪಲ್ ಅವರು ಅವ್ರ ಪ್ರಾಡಕ್ಟ್ಗೆ ಯೂಸ್ ಮಾಡೋ ಮಟೀರಿಯಲ್ ಮೇಲೆ ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗೋದೇ ಇಲ್ಲ. ಅವ್ರ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯೂಸ್ ಮಾಡೋದೇ ಅವರು ಹೈ ಕ್ವಾಲಿಟಿ ಅಲ್ಯೂಮಿನಿಯಮ್, ಗ್ಲಾಸ್ ಮತ್ತು ಸ್ಟೈನ್ಲೆಸ್ ಸ್ಟೀಲ್. ಆಬ್ವಿಯಸ್ಲಿ ಇಂಥ ಮಟೀರಿಯಲ್ಸು ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಆಗಿರುತ್ತೆ. ಇವು ನೋಡೋದಕ್ಕೆ ಲಕ್ಸುರಿ ಆಗಿ ಕಾಣಿಸೋದಲ್ಲದೆ ಆ ಪ್ರಾಡಕ್ಟ್ ಲೈಫ್ ಕೂಡ ತುಂಬಾ ಜಾಸ್ತಿ ಬರುತ್ತೆ. ಇವಾಗ ನಾವು ಒಂದು ಆ್ಯಂಡ್ರಾಯ್ಡ್ ಫೋನನ್ನು ಒಂದು 2-3 ವರ್ಷ ಯೂಸ್ ಮಾಡಿದ್ರೆ, ಅದೇ ಆ್ಯಪಲ್ ಐಫೋನನ್ನು ನಾವು 4-5 ವರ್ಷ ಮ್ಯಾಕ್ಸಿಮಮ್ ತುಂಬ ಟೈಮ್ ಕೂಡ ಯೂಸ್ ಮಾಡ್ಬೋದು. ಇದು ಕೂಡ ಈ ಮಟೀರಿಯಲ್ಸನ್ನು ಯೂಸ್ ಮಾಡೋದ್ರಿಂದ ಕೂಡ ಅದರ ಪ್ರೈಸು ತುಂಬ ಜಾಸ್ತಿ ಆಗಿರುತ್ತೆ. ಮತ್ತೊಂದು ರೀಸನ್ ಬಂದು ಮಾರ್ಕೆಟಿಂಗ್ ಆ್ಯಂಡ್ ಕಸ್ಟಮರ್ ಸಪೋರ್ಟ್. ಆ್ಯಪಲ್ ಅವರು ಅವ್ರ ಮಾರ್ಕೆಟಿಂಗ್ಗೆ ಖರ್ಚು ಮಾಡೋ ಅಷ್ಟು ದುಡ್ಡನ್ನು ಇನ್ಯಾವುದೇ ಬ್ರ್ಯಾಂಡ್ಗಳು ಕೂಡ ಅವ್ರ ಮಾರ್ಕೆಟಿಂಗಿಗೆ ಅಷ್ಟೊಂದು ಖರ್ಚು ಮಾಡಲ್ಲ. 2021ರಲ್ಲಿ ಮಾರ್ಕೆಟಿಂಗಿಗೋಸ್ಕರನೇ ಆ್ಯಪಲ್ ಅವರು $97.3 ಮಿಲಿಯನ್ ಬರೀ ಮಾರ್ಕೆಟಿಂಗಿಗೋಸ್ಕರನೇ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಅಂದರೆ ಅಷ್ಟೊಂದು ಖರ್ಚನ್ನು ಬರೀ ಮಾರ್ಕೆಟಿಂಗಿಗೋಸ್ಕರನೇ ಅವರು ಯೂಸ್ ಮಾಡ್ತಾರೆ. ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ಗಳು ಕೂಡ ತುಂಬಾ ಯುನೀಕ್ ಆಗಿರುತ್ತೆ. ಸೊ ಮಾರ್ಕೆಟಿಂಗಿಗೆ ಈ ಮೇಲ್ಗಡೆ ಹೇಳಿರೋ ಎಲ್ಲ ರೀಸನ್ಗಳಿಗೂ ಯೂಸ್ ಮಾಡಿರೋ ಅವರು ಎಕ್ಸ್ಪೆನ್ಸಿವ್ನ ಫೈನಲ್ ಪ್ರಾಡಕ್ಟ್ ಪ್ರೈಸ್ ಮೇಲ್ಗಡೆ ಕೂಡ ಹಾಕ್ತಾರೆ. ಅದರಿಂದನೇ ನಮಗೆ ಈ ಆ್ಯಪಲ್ ಪ್ರಾಡಕ್ಟ್ಗಳು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೇಮ್ ಫೀಚರ್ಸ್ ಇದ್ರೂ ಕೂಡ ಎಕ್ಸ್ಪೆನ್ಸಿವ್ ಕೂಡ ತುಂಬಾ ಆಗಿರುತ್ತೆ. ಆದರೆ ಈ ಸೆಕ್ಯೂರಿಟಿ ಫೀಚರ್ಸ್ನ ನೋಡಿದ್ರೆ ಆ್ಯಂಡ್ರಾಯ್ಡ್ ಫೋನ್ಗಳಿಗಿಂತ ಆ್ಯಪಲ್ ಐಫೋನ್ಗಳಲ್ಲೇ ತುಂಬಾ ಸೆಕ್ಯೂರಿಟಿ ಚೆನ್ನಾಗಿರುತ್ತೆ. ಈ ಆ್ಯಪಲ್ ಐಫೋನ್ ಮತ್ತು ಆ್ಯಪಲ್ ಪ್ರಾಡಕ್ಟ್ಗಳು ಎಕ್ಸ್ಪೆನ್ಸಿವ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ, ವರ್ತ್ ಅನಿಸುತ್ತಾ ಅಷ್ಟೊಂದು ಅಮೌಂಟನ್ನು ಹಾಕಿ ನಾವೊಂದು ಆ್ಯಪಲ್ ಪ್ರಾಡಕ್ಟನ್ನು ಬೈ ಮಾಡೋದು ವರ್ತ್ ಅನಿಸುತ್ತಾ ಏನು ಅಂತ. ಇವಾಗ ಒಂದು ಆ್ಯಪಲ್ ಐಫೋನ್ ತಗೊಳ್ಬೇಕು ಅಂತಂದರೆ ಒಂದು ಕಿಡ್ನಿ ಕೂಡ ಮಾರಲೇಬೇಕು. ನೋಡಿ, ಕಿಡ್ನಿ ಮಾರ್ತಿರೋ ಏನು ಮಾಡ್ತಿರೋ, ಆದರೆ ನಿಮ್ಮ ಅನಿಸಿಕೆಯನ್ನು ಮಾತ್ರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಓಕೆ, ಬಾಯ್ ಗೆಳೆಯರೇ, ಮತ್ತೆ ಸಿಗೋಣ.